ಇನ್ನು ಮಕರ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ಗುರೂಜಿ. ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ. ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಪರಮಾತ್ಮ. ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿ. ನೋಡಿ, ಮಕರ ರಾಶಿಯವರಿಗೆ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡ್ತಕ್ಕಂತಹ ಶನಿ ಪರಮಾತ್ಮ 3ನೇ ಮನೆಯಲ್ಲಿದ್ದಾನೆ. 3, 6, 11 ಎಲ್ಲ ಶನಿ ಪರಮಾತ್ಮನಿಗೆ ಬಹಳ ಶುಭವಾದಂತಹ ಪೊಸಿಷನ್ನು. ಆದರೆ ಶುಕ್ರನ ಜೊತೆಗಿರ್ತಕ್ಕಂಥದ್ದು ಮತ್ತು ಗುರುವಿನ ಮನೆಯಲ್ಲಿರ್ತಕ್ಕಂಥದ್ರಿಂದ ಗುರುಬಲ ಸಾಕಾಗತ್ತಾ ಅಂತ ಕೇಳಿದ್ರೆ ಗುರುಬಲ ಸಾಕಾಗೋದಿಲ್ಲ. ಗುರುವಿನ ಅನುಗ್ರಹ ಬೇಕು. ಗುರು ಸ್ಮರಣೆ, ಗುರು ರಕ್ಷಾ ಸ್ತೋತ್ರ, ಗುರುಪಾದುಕಾ ದರ್ಶನ, ಗುರುಪಾದುಕಾ ಸೇವೆಯನ್ನು ಮಾಡತಕ್ಕಂಥದ್ದು. ಶುಕ್ರ ಶನಿಗೆ ಒಳ್ಳೆಯ ಪೊಸಿಷನ್ ಆದರೂ ಕೂಡ ಸಕ್ಸಸ್ ಲಾಸ್ಟ್ ಮೂಮೆಂಟ್ವರೆಗೆ ಬರುತ್ತೆ. ಒಂದು ಉದಾಹರಣೆಗೆ, ಕೋರ್ಟ್ ಕೇಸ್ ಇದೆ, ಈಗ ನನಗೆ ಜಯವಾಗೋಗುತ್ತೆ, ಈ ವಾರ ಅದರದ್ದು ಹಿಯರಿಂಗ್ ಎಲ್ಲ ಮುಗಿದೋಯ್ತು, ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಬರೋದಿಲ್ಲ, ಆಗೋದಿಲ್ಲ. ಅಥವಾ ಹಣ ಯಾರೋ ಕೊಡಬೇಕು, ನಾಳೆ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ಪೋಸ್ಟ್ಪೋಂಡ್ ಆಗುವಂತಹ ಸಾಧ್ಯತೆಗಳು ಎಲ್ಲವೂ ಕೊನೆ ಕ್ಷಣದವರೆಗೆ ಬರುತ್ತೆ, ಅದು ದೂರವಾಗುವಂತಹ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಕಾರಣ ಮಕರ ರಾಶಿಯವರಿಗೆ ಗುರುಬಲ ಇನ್ನೂ ಬೇಕು. ಹಾಗಾಗಿ ಗುರುವಿನ ಸ್ಮರಣೆ ಮಾಡಿಕೊಳ್ಳಿ, ಉತ್ತಮವಾದಂತಹ ಜೀವನವನ್ನು ಕಾಣ್ತೀರಿ.